ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಮೇ 9ನೇ ತಾರೀಕು SSLC ಎಕ್ಸಾಮ್ 1ರ ರಿಸಲ್ಟ್ ಅನೌನ್ಸ್ ಆಯಿತು. ಸೊ ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ. ಸೊ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಮಾರ್ಕ್ಸ್ ಕಡಿಮೆ ಬಂತು ಅಂತ. ಸೊ ಇದಕ್ಕೋಸ್ಕರ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅವರು ರಿವ್ಯಾಲ್ಯೂಯೇಷನ್ ಮತ್ತು ರೀಕೌಂಟಿಂಗ್ ಆಪ್ಷನ್ನ ಬಿಟ್ಟಿದ್ದಾರೆ ಇವಾಗ. ಸೊ ಇದ್ರ ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಸೊ ನೀವೇನಾದರೂ ರಿವ್ಯಾಲ್ಯೂಯೇಷನಿಗೆ ಆಗ್ತೀರಾ, ಇಲ್ಲಾಂದರೆ ರೀಕೌಂಟಿಂಗ್ ಮಾಡಿಸ್ಬೇಕು ಅಂದರೆ ಮೊದಲನೇ ಸ್ಟೆಪ್ ಏನು ಅಂದರೆ, ಫಸ್ಟು ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಒಂದ್ಸರಿ ಫೋಟೋ ಕಾಪಿ ಬಂದಮೇಲೆ ನಿಮ್ಮ ಟೀಚರ್ಗೆ ಆ ಫೋಟೋ ಕಾಪಿನ ತೋರಿಸಿದ ತಕ್ಷಣ ಅವರು ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದನ್ನು ಇಂಟರ್ನಲ್ ರಿವ್ಯಾಲ್ಯೂಯೇಷನ್ ಅಂತಾರೆ. ಸೊ ಆವಾಗ ಟೀಚರು ಕನ್ಫರ್ಮೇಷನ್ ಮಾಡ್ತಾರೆ, ಇನ್ನೂ ಜಾಸ್ತಿ ಏನಾದ್ರು ಮಾರ್ಕ್ಸ್ ಬರುತ್ತಾ ಅಥವಾ ಇಲ್ವೋ, ಹಾಕ್ಬೋದೋ ಅಥವಾ ಬ್ಯಾಡವೋ ಅಂತ. ಸೊ ಏನಾದ್ರು ಮಾರ್ಕ್ಸು ಜಾಸ್ತಿ ಬರುತ್ತೆ ಅಂತ ಏನಾದ್ರು ನಿಮ್ಮ ಟೀಚರ್ ಹೇಳಿದರೆ ಆವಾಗ ಮತ್ತೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದ್ರ ಪ್ರೋಸೆಸ್ ಏನು ಅಂತ ತಿಳಿಯೋದಾದರೆ, ಸೊ ಮೊದಲನೇದಾಗಿ ನೀವೇನಾದ್ರು ಸ್ಕ್ಯಾನ್ ಕಾಪಿನ ಇವಾಗ ಸದ್ಯಕ್ಕೆ ತಗೋಬೇಕು ಅಂದರೆ KSEAB.karnataka.gov in ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನಂದರೆ, ಮೇ 9ರಿಂದ 16ನೇ ತಾರೀಕು ಒಳಗಡೆ ನೀವು ಸ್ಕ್ಯಾನ್ ಕಾಪಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಫೀಸ್ ಕಟ್ಟೋದಕ್ಕೆ ಮೇ 17ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಒಂದ್ಸರಿ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿ ತರಿಸ್ಕೊಂಡು ಎಲ್ಲ ನಿಮ್ಮ ಟೀಚರ್ ಹತ್ರ ಇಂಟರ್ನಲ್ ವ್ಯಾಲ್ಯೂಯೇಷನ್ ಎಲ್ಲ ಆಗಿ ಆವಾಗ ನೀವು ಏನಾದರೂ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೇ 13ರಿಂದ 22ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೀವೇನಾದರೂ ಸ್ಕ್ಯಾನ್ ಕಾಪಿ ಒಂದು ಸಬ್ಜೆಕ್ಟಿಗೆ ತರಿಸೋದಾದರೆ ಇಲ್ಲಿ 410 ರೂಪಾಯಿನ ಹಾಕಿದ್ದಾರೆ. ಪ್ರತಿ ಸಬ್ಜೆಕ್ಟಿಗೂ ನೀವೇನಾದ್ರು ರಿವ್ಯಾಲ್ಯೂಯೇಷನ್ ಹಾಕೋದಾದರೆ ಒಂದು ಸಬ್ಜೆಕ್ಟಿಂದ 810 ರೂಪಾಯಿನ ನೀವು ಪೇ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಸಾಕಷ್ಟು ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಯೂಸ್ಫುಲ್ ಆದ ವಿಡಿಯೋ ತರ್ತಾ ಇರ್ತೀನಿ. ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.